ನಿಮ್ಮನ್ನು ನಂಬಿ ಸಹಾಯ ಕೇಳ್ಕೊಂಡು ಬಂದರೆ ಅಂಥವ್ರಿಗೆ ಯಾವ ರೀತಿ ಸಹಾಯ ಮಾಡ್ತೀರಾ ನೀವು? ಆ ವ್ಯಕ್ತಿ ಯಾವ ಜಿಲ್ಲೆ, ಯಾವ ಗ್ರಾಮ, ಯಾವ ತಾಲೂಕಿಂದ ಬಂದಿದ್ದಾರೆ ಅಂತ ಕೇಳ್ತೀವಿ. ಆ ವ್ಯಕ್ತಿಯ ಸಮಸ್ಯೆ ಏನು ಅಂತ ಕೇಳ್ತೀವಿ. ಕೋರ್ಟಿಗೆ ಸಂಬಂಧಪಟ್ಟಿದ್ದ, ಫ್ಯಾಮ್ಲಿಗೆ ಸಂಬಂಧಪಟ್ಟಿದ್ದ, ಆಸ್ತಿಗೆ ಸಂಬಂಧಪಟ್ಟಿದ್ದ ತಿಳ್ಕೊಳ್ತೀವಿ. ಕೋರ್ಟ್ ಕೇಸನ್ನು ಹೊರತುಪಡಿಸಿ ಬೇರೆ ಇನ್ಯಾವುದೇ ಅವ್ರ ದೂರ ಆಗಿರಲಿ ಅಥವಾ ಅವ್ರ ಸಮಸ್ಯೆಯಲ್ಲಿರಲಿ ಅದಕ್ಕೆ ನಾವು ಸ್ಪಂದಿಸ್ತೀವಿ. ಯಾಕಂದರೆ ಕೋರ್ಟಲ್ಲಿ ಇರೋ ಕೇಸುಗಳನ್ನು ನಾವೇನು ಮಾಡೋಕ್ಕಾಗಲ್ಲ. ಕೋರ್ಟನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಮಸ್ಯೆಗಳನ್ನು ತೊಗೊಂಬರಲಿ ಮೇಡಮ್, ಅವರ ಸಮಸ್ಯೆನ ಬಗೆಹರಿಸೋ ತನಕ ಅವ್ರ ಜೊತೆ ನಾವಿರ್ತೀವಿ. ಗಂಡ ಹೆಂಡತಿ ಸಮಸ್ಯೆ, ಆಸ್ತಿ ಸಮಸ್ಯೆ, ಅದು ಮನೆಯಲ್ಲಿರುವಂಥ ಕಿರುಕುಳ, ಮಗ ಹೊಡಿತ, ತಂದೆ ಹೊಡೆದ, ಸೊಸೆ ಹೊಡೆದ್ಲು, ಯಾವುದೇ ಇರಲಿ, ಇದಕ್ಕೆಲ್ಲದಕ್ಕೂ ಸ್ಪಂದಿಸೋದಕ್ಕೆ ಅದಕ್ಕೊಂದು ದಾರಿ ಇದ್ದೇ ಇರುತ್ತೆ. ಅದನ್ನು ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ನಾವು ತಯಾರಿ ಇರ್ತೀರಿ. ಯಾವುದೇ ಸಮಸ್ಯೆ ತೊಗೊಂಬರಲಿ, ಆ ಸಮಸ್ಯೆಗೆ ನಾವು ಸ್ಪಂದಿಸ್ತೀರಿ. ಅವ್ರ ಹತ್ರ ₹1 ತೊಗೊಳ್ಳದೆ, ಮತ್ತೆ ಒತ್ತಿ ಹೇಳ್ತೀರಿ, ಯಾವ ಒಬ್ಬ ವ್ಯಕ್ತಿ ಹತ್ರ ₹1 ತೊಗೊಳ್ಳದೆ ಅವರ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ.